ಹೌದು, ಚಿಕ್ಕಬಳ್ಳಾಪುರ ನಗರದ ಪೊಲೀಸ್ ಭವನದಲ್ಲಿ ಇಂದು ಎಸ್ಪಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಸಾರ್ವಜನಿಕರ ಶಾಂತಿ ಸಭೆಯನ್ನ ಏರ್ಪಡಿಸಲಾಗಿತ್ತು. ಗಣೇಶೋತ್ಸವದ ಸಂದರ್ಭದಲ್ಲಿ ಎಲ್ಲರೂ ಕಾನೂನು ಮತ್ತು ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಎಂದು ಸೂಚಿಸಿದ್ದಾರೆ. ಗಣೇಶನ ವಿಸರ್ಜನೆಗಾಗಿ ನಿಗದಿಪಡಿಸಿದ ಸ್ಥಳದಲ್ಲಿಯೇ ವಿಸರ್ಜನೆ ಮಾಡಬೇಕು ಮತ್ತು ಎಲ್ಲ ಕಾರ್ಯಕ್ರಮಗಳಿಗೆ ಪೂರ್ವಾನುಮತಿ ಕಡ್ಡಾಯವಾಗಿದ್ದು, ಹಬ್ಬವನ್ನ ಆಚರಿಸುವಾಗ ಸ್ಥಳೀಯ ಸಂಸ್ಥೆಗಳ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಅಗತ್ಯವಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮಗಳನ್ನು ನಡೆಸಲು ಪರ್ಮಿಷನ್ ಕಡ್ಡಾಯವಾಗಿದೆ ಎಂದು ತಿಳಿಸಿದರು. ವಿದ್ಯುತ್ ತಂತಿಗಳು ಮತ್ತು ಇತರ ಸೌಲಭ್ಯಗಳ ಬಗ್ಗೆ ವಿಶೇಷ ಪರಿಶೀಲನೆ ನಡೆಸಿ ಅವುಗಳ ಸುರಕ್ಷತೆ ಖಚಿತಪಡಿಸಬೇಕು. ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಏಕಗವಾಕ್ಷಿ ಯೋಜನೆಯಡಿ ಇವೆಲ್ಲ ಅನುಮತಿಗಳನ್ನು ನೀಡಲಾಗುತ್ತಿದ್ದು, ಗಣೇಶೋತ್ಸವ ಕಾರ್ಯಕ್ರಮಗಳ ಪಟ್ಟಿ ಮತ್ತು ಕಾರ್ಯಕ್ರಮದ ವಿವರಗಳನ್ನು ಸರಿಯಾಗಿ ಸಲ್ಲಿಸಬೇಕು. ಎಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶಾಂತಿಯುತವಾಗಿರಬೇಕು ಮತ್ತು ಅಶ್ಲೀಲ ನೃತ್ಯಗಳನ್ನು ನಿರ್ಬಂಧಿಸಲಾಗಿದ್ದು, ಜನಸಾಮಾನ್ಯರಿಗೆ ಹಾನಿ ಉಂಟಾಗದಂತೆ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ತಿಳಿಸಲಾಯಿತು. ಮೆರವಣಿಗೆಯ ಸಮಯದಲ್ಲಿ ಯಾವುದೇ ರೀತಿಯ ಡಿಜೆ ಅಥವಾ ಲೌಡ್ ಸ್ಪೀಕರ್ಸ್ ಬಳಸಬಾರದು. ಈ ನಿಯಮವನ್ನು ಉಲ್ಲಂಘಿಸಿದರೆ ಅದನ್ನು ಜಪ್ತಿ ಮಾಡಲಾಗುವುದು. ಸಾಮಾಜಿಕ ಜಾಲತಾಣಗಳಲ್ಲಿ ಕೋಮು ಭಾವನೆಗಳನ್ನು ಕೆರಳಿಸುವಂತಹ ಯಾವುದೇ ರೀತಿಯ ಪ್ರಚಾರವನ್ನ ಮಾಡಬಾರದು. ಈ ನಿಯಮಗಳನ್ನು ಪಾಲಿಸುವುದರ ಮೂಲಕ ಹಬ್ಬವನ್ನ ಹರ್ಷೋದ್ಗಾರದಿಂದ ಮತ್ತು ಶಾಂತಿಯುತವಾಗಿ ಆಚರಿಸಿದರೆ ಅಂತಹವರಿಗೆ ಬೆಸ್ಟ್ ಆರ್ಗನೈಸರ್ ಪ್ರಶಸ್ತಿ ನೀಡಲಾಗುವುದೆಂದು ಶಾಂತಿ ಸಭೆಯಲ್ಲಿ ತಿಳಿಸಿದ್ರು. ಲೆವೆಲ್ ಅಲ್ಲಿ ಒಂದು ಪೀಸ್ ಕಮಿಟಿ ಮೀಟಿಂಗ್ ಮಾಡಿದ್ದೀವಿ. ಗಣೇಶ ಹಬ್ಬ ಮತ್ತೆ ಈದ್ ಮಿಲಾದ್ ಹಬ್ಬ ಬರ್ತಾ ಇದೆ. ಆ ವಿಚಾರ ಬಗ್ಗೆ ಡಿಸ್ಟ್ರಿಕ್ಟ್ ಮೀಟಿಂಗ್ ಮಾಡಿದ್ದೀವಿ. ಸೊ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೆ ಸೇರಿ ಯಾರು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಸ್ ಇದೆ ಅವ್ರಿಗೆ ಎಲ್ಲರಿಗೆ ಕರೆದು ನಾವು ಜೊತೆಗೆ ಒಂದು ಕಂಬೈನ್ಡ್ ಮೀಟಿಂಗ್ ಮಾಡಿದ್ದೀವಿ. ಸೊ ನಮ್ಮಿಂದ ಎಲ್ಲ ಇನ್ಸ್ಟ್ರಕ್ಷನ್ಸ್ ವಗೇರಾ ಕೂಡ ಶೇರ್ ಮಾಡಿದ್ದೀವಿ ಆರ್ಗನೈಸಿಂಗ್ ಟೀಮ್ಸ್ ಜೊತೆಗೆ. ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಡೂಸ್ ಆ್ಯಂಡ್ ಡೋಂಟ್ಸ್ದು ಲಿಸ್ಟ್ ಶೇರ್ ಮಾಡಿದ್ದೀವಿ. ಅದೇ ಥರ ಜೊತೆಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಸಿಂಗಲ್ ವಿಂಡೋ ಪರ್ಮಿಷನ್ ಕ್ಲಿಯರೆನ್ಸ್ದು. ಅದು ಎಲ್ಲ ತಾಲೂಕು ಲೆವೆಲ್ ಪ್ಲೇಸಸಲ್ಲಿ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ದು ವ್ಯವಸ್ಥೆ ಮಾಡ್ತಾರೆ. ಆ ಟೈಮ್ಗೆ ನಾವು ಕೂಡ ಒಂದು ಅಂಡರ್ಟೇಕಿಂಗ್ದು ಫಾರ್ಮ್ ಕೊಡ್ತೀವಿ ನಮ್ಮ ಸೈಡಿಂದ. ಅಂಡರ್ಟೇಕಿಂಗ್ ಫಾರ್ಮಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್ ಮೆನ್ಷನ್ ಮಾಡ್ತೀವಿ ಮತ್ತು ಆರ್ಗನೈಸಿಂಗ್ ಟೀಮ್ದು 3 ಮೆಂಬರ್ಸ್ದು ನಾವು ಸೈನ್ ತಗೊಳ್ತೀವಿ ಅಂಡರ್ಟೇಕಿಂಗಲ್ಲಿ. ಸೊ ಅವ್ರಿಗೆ ಕೂಡ ಒಂದೇ ಥರ ರೆಸ್ಪಾನ್ಸಿಬಿಲಿಟಿ ಥರ ಸಿಗುತ್ತೆ ಮತ್ತು ನಮಗೆ ಕೂಡ ಒಂದು ಕಾಂಟ್ಯಾಕ್ಟ್ ಟೈಪ್ ಸಿಗುತ್ತೆ ಕಿ ಇವರು ಈ ಪಂಡಾಲ್ದು ಈ ಆರ್ಗನೈಸಿಂಗ್ ಟೀಮ್ದು ಕಾಂಟ್ಯಾಕ್ಟ್ ಪರ್ಸನ್ ಇವರು 3 ಜನ ಇದ್ದಾರೆ. ಸೊ ಅದನ್ನು ನಾವು ಈ ಥರ ಡಿಸೈಡ್ ಮಾಡಿದ್ದೀವಿ. ಜೊತೆಗೆ ಈಗ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಇನಿಷಿಯೇಟಿವ್ ಬಗ್ಗೆ ಗೌರ್ಮೆಂಟಿಂದ ಕೂಡ ಇನ್ಸ್ಟ್ರಕ್ಷನ್ಸ್ ಬಂದಿದೆ ಕಿ ಯಾವುದು ಜಾಗ POP ಸ್ಟ್ಯಾಚ್ಯೂ ಇನ್ಸ್ಟಾಲ್ ಮಾಡಬಾರ್ದು. ಸೊ ಅದು ಕೂಡ ನಾವು ತಿಳಿಸಿದ್ದೀವಿ. ಜೊತೆಗೆ ಗ್ರೀನ್ ಫೈರ್ ಕ್ರ್ಯಾಕರ್ಸ್ ಇದೆ ಅದನ್ನು ಯೂಸ್ ಮಾಡಬೇಕು. DJ ಬಗ್ಗೆ ಕೂಡ ನಾವು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ 10 ಗಂಟೆ ಆದಮೇಲೆ ಯಾವುದು ಸ್ಪೀಕರ್ ವಗೇರಾ ಯೂಸ್ ಮಾಡಬಾರ್ದು ಅದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅದೇ ಥರ ಪ್ರೊಸೆಷನಲ್ಲಿ ಏನೇನು ಮಾಡಬೇಕು ಇದು ಎಲ್ಲ ನಾವು ಡಿಸ್ಕಸ್ ಮಾಡಿದ್ದೀವಿ ಇವತ್ತು. ಸೊ ಪಬ್ಲಿಕ್ ಜೊತೆ ಅದೇ ರಿಕ್ವೆಸ್ಟ್ ಇದೆ ಕಿ ಎಲ್ಲರದು ಸಹಕಾರದಿಂದ ಮತ್ತು ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ಬೇರೆ ಡಿಪಾರ್ಟ್ಮೆಂಟ್ ಸಹಕಾರದಿಂದ ಇದು ಹಬ್ಬ ಇದೆ ಅದನ್ನು ಶಾಂತಿಯುತವಾಗಿ ಆಚರಿಸಬೇಕು. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಸಾಕಷ್ಟು ಮುತುವರ್ಜಿ ನಡೆಸುತ್ತಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.